ಮಧ್ಯಪ್ರಾಚ್ಯ ಈಗ ಹೊತ್ತಿ ಉಳಿದಿದೆ. ಒಬ್ಬರಾದ್ರ ಮೇಲೆ ಒಬ್ಬರಂತೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ಮುಂದುವರೆಸಿದ್ದು, ಅಮೆರಿಕ ಬೇಷರತ್ ಶರಣಾಗತಿಗೆ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಜಿದ್ದಿಗೆ ಬಿದ್ದವರಂತೆ ಇರಾನ್ ಈ ಒಂದು ದಾಳಿಯನ್ನ ಮುಂದುವರಿಸಿಕೊಂಡು ಬಂದದ್ದು ಇಸ್ರೇಲ್ನ ಪರಮಾಣು ಸ್ಥಾವರದ ಮೇಲೆ ಅಟ್ಯಾಕ್ ಮಾಡಿದೆ. ಆ ಬಗ್ಗೆ ವರದಿದೆ, ನೋಡ್ಕೊಂಡು ಇಸ್ರೇಲ್ ಮೇಲೆ ಇರಾನ್ ಪ್ರತೀಕಾರದ ದಾಳಿ, ಪರಮಾಣು ಸ್ಥಾವರದ ಮೇಲೆ ಅಟ್ಯಾಕ್. ಖಮೇನಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ತಿರೋ ಇರಾನ್ ತನ್ನ ಪರಮಾಣು ಕೇಂದ್ರಗಳನ್ನು ಗುರಿಯಾಗಿಸಿದ್ದ ಇಸ್ರೇಲ್ ವಿರುದ್ಧ ಜಿದ್ದನ್ನ ಸಾಧಿಸುತ್ತಿದೆ. ಸೇಡಿಗೆ ಮುಂದಾಗಿರುವ ಇರಾನ್ ಇಸ್ರೇಲ್ನ ಪರಮಾಣು ಕೇಂದ್ರವನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಜೆರುಸಲೆಂನಿಂದ 40 ಕಿಲೋಮೀಟರ್ ದೂರವಿರುವ ಪರಮಾಣು ಮೂಲಸೌಕರ್ಯದ ಮೇಲೆ ದಾಳಿ ಮಾಡಿದ್ದು ವ್ಯಾಪಕ ಹಾನಿಯಾಗಿದೆ. ಆದರೆ ವಿಕಿರಣ ಸೋರಿಕೆಯ ಬಗ್ಗೆ ಯಾವುದೇ ನಿರ್ದಿಷ್ಟ ಮಾಹಿತಿಗಳಿಲ್ಲ. ಇದು ಆತಂಕಕ್ಕೆ ಕಾರಣವಾಗಿದೆ. ಇಸ್ರೇಲ್ ನಗರಗಳ ಮೇಲೆ ಇರಾನ್ ಮಿಸೈಲ್ಸ್, ಡ್ರೋನ್ಗಳಿಂದ ನಿರಂತರ ಅಟ್ಯಾಕ್ ಮುಂದುವರೆಸಿದೆ. ಟೆಲ್ ಅವೀವ್ ಮೇಲೆ IRGC ಏರ್ ಸ್ಟ್ರೈಕ್ ಮಾಡಿದೆ. ವಸತಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿಯನ್ನು ಮಾಡಿ ಸಾಕಷ್ಟು ಹಾನಿ ಮಾಡಿದೆ. ಇನ್ನು ಇಸ್ರೇಲ್ನ ಹೈಫಾದಲ್ಲಿ ವಿದ್ಯುತ್ ಸ್ಥಾವರದ ಮೇಲೆ ಕ್ಷಿಪಣಿ ಅಟ್ಯಾಕ್ ಆಗಿದೆ. ಕತಾರ್, ಸೌದಿ ವಿರುದ್ಧವೂ ಕೂಡ ಮತ್ತೆ ಅಟ್ಯಾಕ್. ಕ್ಷಮೆ ಕೇಳಿದ ಬಳಿಕವೂ ನಿಲ್ಲದ ದಾಳಿ. ಅಮೆರಿಕ ಯುದ್ಧ ನೌಕೆಗಳು ಟಾರ್ಗೆಟ್. ನಿನ್ನೆಯಷ್ಟೇ ಇರಾನ್ ಅಧ್ಯಕ್ಷರು ಗಲ್ಫ್ ದೇಶಗಳ ಮೇಲೆ ಯಾವುದೇ ಕಾರಣಕ್ಕೂ ದಾಳಿ ನಡೆಸಲ್ಲ ಅಂತ ಹೇಳಿದ್ರು. ಗಲ್ಫ್ ರಾಷ್ಟ್ರಗಳಿಗೆ ಕ್ಷಮೆ ಕೂಡ ಕೇಳಿದ್ರು. ಇದರ ಬೆನ್ನಲ್ಲೇ ಇರಾನ್ ಮತ್ತೆ ಕತಾರ್, ಸೌದಿಯನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಕತಾರ್ ವಿರುದ್ಧ ಇರಾನ್ 12 ಕ್ಷಿಪಣಿಗಳ ದಾಳಿ ನಡೆಸಿದೆ. 10 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಹಾಗೂ 2 ಕ್ರೂಸ್ ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿದೆ. ಇದರಲ್ಲಿ 6 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಹಾಗೂ 2 ಕ್ರೂಸ್ ಕ್ಷಿಪಣಿಗಳನ್ನು ವಾಯು ರಕ್ಷಣಾ ವ್ಯವಸ್ಥೆಯ ಮೂಲಕ ಮಧ್ಯದಲ್ಲಿಯೇ ತಡೆ ಹಿಡಿಯಲಾಗಿದೆ. ಇನ್ನೆರಡು ಕ್ಷಿಪಣಿಗಳು ನಿರ್ಜನ ಪ್ರದೇಶದಲ್ಲಿ ಬಿದ್ದಿದೆ. ಸೌದಿ ಅರೇಬಿಯಾದ ಮೇಲೂ ಕೂಡ ಇರಾನ್ ಡ್ರೋನ್ ದಾಳಿಯನ್ನು ಮುಂದುವರೆಸಿದೆ. 8 ಡ್ರೋನ್ಗಳ ಮೂಲಕ ದಾಳಿ ನಡೆಸಿದ್ದು ಸೌದಿ ಈ ಡ್ರೋನ್ ದಾಳಿಯನ್ನು ವಿಫಲಗೊಳಿಸಿದೆ. ಆಗಸದಲ್ಲಿಯೇ ಭದ್ರತಾ ಪಡೆಗಳು ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದಾರೆ. ಇನ್ನು ಗಲ್ಫ್ ಪ್ರದೇಶದಲ್ಲಿ ಪ್ರವೇಶಿಸುವ ಅಮೆರಿಕದ ಹಡಗುಗಳ ಮೇಲೆ ಕಣ್ಣಿಟ್ಟಿದೆ. ನಮ್ಮ ಯುದ್ಧ ನೌಕೆಯಂತೆಯೇ ನಿಮ್ಮ ಹಡಗುಗಳನ್ನು ಕೂಡ ಮುಳುಗಿಸಲಾಗುತ್ತೆ ಅಂತ ಹೇಳಿ ಕಠಿಣ ಎಚ್ಚರಿಕೆ ಕೊಡಲಾಗಿದೆ. ಕುವೈತ್ ಮೇಲೆ ಇರಾನ್ ಮತ್ತೊಂದು ದಾಳಿ, ಏರ್ಪೋರ್ಟ್ ಮೇಲೆ ಡ್ರೋನ್ ದಾಳಿ. ಕತಾರ್ ಹೇಗೆ ಇರಾನ್ ಡ್ರೋನ್ ಮಿಸೈಲ್ಸ್ಗಳನ್ನು ಆಗಸದಲ್ಲಿಯೇ ಹೊಡೆದುರುಳಿಸ್ತಾ ಇದೆಯೋ ಅದೇ ರೀತಿ ಕುವೈತ್ ಕೂಡ ಹೊಡೆದು ಹಾಕಿದೆ. 12 ಡ್ರೋನ್ ಮತ್ತು 14 ಕ್ಷಿಪಣಿಗಳಿಂದ ಕುವೈತ್ ಮೇಲೆ ಇರಾನ್ ಹಾರಿಸಿತ್ತು. ಅವು ಗುರಿ ತಲುಪುವ ಮೊದಲೇ ಆಗಸದಲ್ಲಿ ಹೊಡೆದು ಹಾಕಲಾಗಿದೆ. ಕುವೈತ್ನ ರಾಷ್ಟ್ರೀಯ ಗಾರ್ಡ್ ಪಡೆ ಇರಾನ್ನ ಗುರಿಗಳನ್ನು ಹಿಮ್ಮೆಟ್ಟಿಸಿದೆ ಅಂಥೇಳಿ ಕುವೈತ್ನ ರಕ್ಷಣಾ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಇನ್ನು ಕುವೈತ್ನ ಅಲಿ ಅಲ್ ಸಲೇಂ ಏರ್ಬೇಸ್ನಲ್ಲಿರುವಂತಹ ಅಮೆರಿಕದ ರಡಾರ್ ಮೇಲೂ ಕೂಡ ದಾಳಿಯನ್ನು ನಡೆಸಿ ಧ್ವಂಸಗೊಳಿಸಲಾಗಿದೆ. ಇಸ್ರೇಲ್ ಹೊಡೆತಕ್ಕೆ ಲೆಬನಾನ್ ಧಗಧಗ. ದಕ್ಷಿಣ ಬೈರುತ್ ಮೇಲೆ ಇಸ್ರೇಲ್ ಅಟ್ಯಾಕ್. ಲೆಬನಾನ್ನ ಹೆಜ್ಬುಲ್ಲಾ ಬಂಡುಕೋರರ ವಿರುದ್ಧ ಇಸ್ರೇಲ್ ನಡೆಸ್ತಾ ಇರುವ ದಾಳಿ ಮತ್ತೊಂದು ತೀವ್ರತೆಗೆ ಹೋಗಿದೆ. ತಡರಾತ್ರಿ ದಕ್ಷಿಣ ಬೈರುತ್ತನ್ನು ಟಾರ್ಗೆಟ್ ಮಾಡಿದ ಇಸ್ರೇಲ್ ಭೀಕರ ಮಿಸೈಲ್ಸ್ ದಾಳಿ ನಡೆಸಿದೆ. ಪ್ರಮುಖ ಹೆಜ್ಬುಲ್ಲಾ ಬಂಡುಕೋರರನ್ನು ಮುಗಿಸಿ ಹಾಕುವ ನಿಟ್ಟಿನಲ್ಲಿ ದಾಳಿ ನಡೆಸುತ್ತಿದೆ. ಹಮಾಸ್ ಮತ್ತು ಹೌತಿ ಬಂಡುಕೋರರ ಸೊಲ್ಲಡಗಿಸಿದ ರೀತಿಯೇ ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಪಡೆಯನ್ನು ಮುಗಿಸಿ ಹಾಕುವ ಉದ್ದೇಶ ಇಸ್ರೇಲ್ ಹೊಂದಿದೆ. ಡೊನಾಲ್ಡ್ ಟ್ರಂಪ್ಗೆ ಶಿಕ್ಷೆ ನೀಡದೆ ಬಿಡಲ್ಲ, 6 ತಿಂಗಳು ಯುದ್ಧ ನಿಲ್ಲಿಸಲ್ಲವೆಂದ ಇರಾನ್ ಇಸ್ರೇಲ್ ಭೀಕರ ಕಾಳಗದಿಂದ ಮಧ್ಯಪ್ರಾಚ್ಯ ಅಗ್ನಿಕುಂಡವಾಗಿದೆ. ಖಮೇನಿ ಹತ್ಯೆಗೆ ಪ್ರತೀಕಾರದ ಪ್ರತಿಜ್ಞೆ ಮಾಡಿರುವ ಇರಾನ್ ಯಾವುದೇ ಕಾರಣಕ್ಕೂ ಶರಣಾಗಲ್ಲ, ತಲೆಬಾಗಲ್ಲ. ಕನಿಷ್ಠ 6 ತಿಂಗಳುಗಳ ಕಾಲ ಯುದ್ಧ ಮುಂದುವರಿಸುವುದಾಗಿ ಹೇಳಿಕೆ ಕೊಟ್ಟಿದೆ. ಶರಣಾಗತಿಗೆ ಟ್ರಂಪ್ ವಾರ್ನಿಂಗ್ ಕೊಟ್ಟರೂ ಜಗ್ಗದೆ ಡೊನಾಲ್ಡ್ ಟ್ರಂಪ್ಗೆ ಶಿಕ್ಷೆ ನೀಡದೆ ಬಿಡಲ್ಲ ಅಂಥೇಳಿ ಇರಾನ್ನ ಭದ್ರತಾ ಮುಖ್ಯಸ್ಥ ಅಲಿ ಲಾರಿಜಾನಿ ಶಪಥ ಮಾಡಿದ್ದಾರೆ. ಅಂದಹಾಗೆ ಅಮೆರಿಕ ಇರಾನ್ ಸರ್ವನಾಶಕ್ಕೆ ಸುಧಾರಿತ ಹಾಗೂ ಅಪಾರ ಮೌಲ್ಯದ ಕ್ಷಿಪಣಿ ಡ್ರೋನ್ ಬಳಸ್ತಿದ್ರೆ ಇರಾನ್ ಈವರೆಗೂ ಬಳಸಿದ್ದು ಆರಂಭಿಕ ಕ್ಷಿಪಣಿಗಳು ಮಾತ್ರವಂತೆ. ಮೊದಲು ಮತ್ತು 2ನೇ ತಲೆಮಾರಿಗೆ ಸೇರಿದ ಮಿಸೈಲ್ಸ್ಗಳಂತೆ. ಇದೀಗ ಸುಧಾರಿತ ಹಾಗೂ ದೀರ್ಘ ಶ್ರೇಣಿಯ ಕ್ಷಿಪಣಿಯನ್ನು ಬಳಸಿ ದಾಳಿ ಮಾಡುವುದಕ್ಕೆ ಮುಂದಾಗಿದೆ. ಇನ್ನು ಇರಾನ್ ಪಡೆ ಇಸ್ರೇಲ್, ಅಮೆರಿಕ ತಮ್ಮ ಊಹೆಗೂ ಮೀರಿ ಅಟ್ಯಾಕ್ ಮಾಡ್ತಿದೆ. ಖಮೇನಿ ಹತ್ಯೆಯ ನಂತರ ಇರಾನ್ ಸುಮ್ಮನಾಗುತ್ತೆ, 3 ದಿನದಲ್ಲಿ ಯುದ್ಧ ನಿಲ್ಲುತ್ತೆ ಅಂದ್ಕೊಂಡಿದ್ದ ಅಮೆರಿಕ ಇಸ್ರೇಲ್ಗೆ ತಿರುಗೇಟು ಕೊಡ್ತಿದೆ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಕಾಳಗದಿಂದ ಮಧ್ಯಪ್ರಾಚ್ಯ ಎಂಬುದು ಅಕ್ಷರಶಃ ಕೆಂಡದೂರಿನಂತಾಗಿದೆ. ಒಂದೊಂದು ನಗರಗಳು ಕೂಡ ಮುರಿದ ಮಂಟಪ ನೋಡಿದಂತೆ ಭಾಸವಾಗ್ತಿದೆ. ಈ ಮೂವರ ನಡುವಿನ ಯುದ್ಧ ಇನ್ನೂ ಸುದೀರ್ಘವಾಗಿ ಹೋಗಲಿರೋದಂತೂ ನಿಶ್ಚಿತ ಅಂತಲೇ ತಜ್ಞರು ಹೇಳ್ತಿದ್ದಾರೆ. ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.